Hello guys, good evening. Welcome back to Siri Sanjay YouTube channel. So guys, ನಾವು ಇವಾಗ ಬಂದಿರೋದೆ ಸಿರಿ ಕೆಫೆಗೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಂದಿದ್ದೀವಿ. ಮಾಡು ಎಲ್ಲರಿಗೂ. ಓಕೆ. ಆ್ಯಂಡ್ ಗಾಯ್ಸ್, ಈಗ ನಾವೆಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಎಂಟ್ರೆನ್ಸ್ ಹೆಂಗಿರುತ್ತೆ ಅಂತ. ಸ್ವಲ್ಪ ನೀವು ತೋರಿಸ್ತೀನಿ. ಅಯ್ಯೋ, ಹಾಂ, ಫೇಮಸ್ ಆಗ್ಬೇಕು ನೀನು. ನಿನಗೆ ಬಿಸಿ ಬಿಸಿ ಕಾಫಿ ಜೊತೆ ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಪಾಪು ಬೈತಾರ ಬಾ ಬಾ ಕೆಳಗೆ ಬಾ. ವಾವ್, ಏನ್ ಹಾಕೊಂತಿರೋದು ನೀನು? ಹುಲಿನಾ? ತಗೀಗ ಎದುರಿಸು ಎಲ್ಲರಿಗೂ. ಎದುರಿಸು ಹಾಕೊಂಡು ಎದುರಿಸು. ಭಯ ಆಯ್ತು. ಇನ್ನೊಂದ್ಸಲಿ ಆನ್. ಹಂಗೆ ಸಿರಿ ಕೆಫೆಯಿಂದ ನಾವು ಬಂದು ಅಕ್ಕ ಮನೆಗೆ. ಆ್ಯಂಡ್ ಇಲ್ಲೆಲ್ಲ ವ್ಯೂಸು ತುಂಬ ಸಕ್ಕತ್ತಾಗಿದೆ, ಒಂಥರ ಶಾಂತವಾಗೇ ಇದೆ ಮನೆ ಎಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹಿಂದೆ ಲೈಕ್ ಯಾವುದೋ ಜಂಗಲ್ ಥರ, ಇಲ್ಲಿ ಮನೆ ಎಷ್ಟು ಚಂದ ಇದೆ ಅಲ್ಲ, ಕ್ಯೂಟಾಗೆ. ಎಲ್ಲನೂ ಪರಿಚಯ ಮಾಡಿಸ್ತೀನಿ. ಇವರು ಹಾಯ್ ಅಕ್ಕ. ಹಾಯ್, ಸಿ ಅಜ್ಜಿ ಇದ್ದಾರೆ. ಬಾಯ್ ಮಾಡಿ ಮಾ. ಯಾರ್ಯಾರ್ದಿದ್ದು? ಹಾಯ್. ಓ, ನಮ್ದ? ನಿಮ್ದೆ. ನಮಸ್ತೆ ಮಾಡಿ. ಪೋಡ್ಸಿಗ್ದ ನಮಸ್ತೆ ಮಾಡಿ. ನಮಸ್ತೆ. ನಮಸ್ತೆ. ಹಾಯ್ ಗಾಯ್ಸ್, ಇವತ್ತು ನನ್ನ ತಂಗಿ ನಮ್ಮ ಮನೆಗೆ ಬಂದಿದ್ದಾಳೆ. ಹೇಗೆ ಅನಿಸ್ತು ನಮ್ಮ ಮನೆ ನಿಮಗೆ? ಹೇಗೆ ಅನಿಸ್ತು ಅಂದರೆ ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲಿ ವೆದರು, ಇಲ್ಲಿ ಕಾಡು ಮಧ್ಯ ಒಂದು ಮನೆ ಮಾಡ್ತಿದ್ದೀರಾ, ಚೆಂದ ಇದೆ ವೆದರ್. ನಂಗೊಂಥರ ಬೆಂಗಳೂರಲ್ಲಿ ಇದ್ದಿದ್ದು ಬೋರ್ ಆಗ್ತಿತ್ತು, ಇಲ್ಲಿ ಬಂದು ಒಂಥರ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಕ್ಕ. ಇಲ್ಲಿ ನಾನು ಇಲ್ಲೊಬ್ರು ನಮ್ಮ ಗೊತ್ತಿರೋ ಅಂಕಲ್ ಇದ್ದಾರೆ, ಅವರಿಗೆ ನಾನು ನಮ್ಮ ಊರ ಬಗ್ಗೆ ಕೇಳ್ತಾ ಇದ್ದೀನಿ, ಇಲ್ಲಿ ಏನೇನು ವಿಶೇಷ, ಹೆಂಗಿರುತ್ತೆ ಏನು ಅಂತ. ಸೊ ಇವ್ರ ಮುಖಾಂತರ ನಿಮ್ಗೆ ತಿಳಿಸ್ತಾರೆ ನೋಡಿ. ಹೇಳಿ. ನಮ್ಮ ಊರಿನ ಬಗ್ಗೆ ಭಾಳ ಇತಿಹಾಸ ಇದೆ, ಅದನ್ನು ಬಿಡಿಸಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹೌದು, ಆಯಿತಾ? ಯಾವುದೇ ಕಾರಣದಲ್ಲೂ ಟೋಟಲ್ ಆಗಿ ನಮ್ಮ ಊರಿನಲ್ಲಿ ಹಿರಿಯ ತಲೆಗಳು ಪಾಪ ಹೋಗ್ಬಿಟ್ಟಿದ್ದಾವೆ. ಆಯಿತಾ? ಈಗ ಇನ್ನು ಮುಂದೆ ಎಲ್ಲ ಸಣ್ಣ ಈಗ ವಯಸ್ಸಿಗೆ ಬಂದಂಥವು ಅವು ಮಾಡ್ಕೊಂಡು ಹೋಗಬೇಕು. ಅದು ಅವರಿಗೆ ಗೊತ್ತಿದ್ದರೂ ಗೊತ್ತಿಲ್ಲದಾಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮಾಡಲಿ, ತೊಂದರೆ ಇಲ್ಲ. ಆದರೂ ಜನಗಳಿಗೆ ಎಲ್ಲ ಸಹಕಾರವನ್ನು ಕೊಟ್ಟು ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಒಂದು ಅನಿಸಿಕೆ. ಆದರೆ ಮುಂದೆ ನಮ್ಮ ಪೀಳಿಗೆ ಇದೆಯಲ್ಲ, ಆ ಪೀಳಿಗೆನ ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಆಶಿಸ್ತೀವಿ ಅಷ್ಟೇ, ಬಿಟ್ಟು ಇನ್ನೇನೂ ಇಲ್ಲ. ಒಂದು ಗಾಸಿಪ್ ಟಾಕ್ಸ್ ನಡೀತೈತೆ, ಇರಿ ಒಂದು ನಿಮಿಷ. ನಿಮಗೆ? ನನಗೆ 24. ಅಣ್ಣಂಗೆ 30. ಎಷ್ಟು ಹೆಂಗಿದೆ ಮದುವೆ ಲೈಫ್? 3 ವರ್ಷ ಆಯಿತು ಮದುವೆ ಆಗಿ. ಒಂದು ಮಗು ಇದೆ, ಬೇಬಿ. ಹೆಣ್ಣ ಗಂಡ? ಲವ್ ಮ್ಯಾರೇಜಾ? ಒಂದು ಚಂದ ಒಂದು ಇಷ್ಟ ಆಯಿತು, ತೋರಿಸ್ತೀನಿ. ಇಲ್ಲಿ ನೋಡಿ. ಎಷ್ಟು ಚಂದ ಅಲ್ಲ ಆಯ್ತದೆಲ್ಲ ನೋಡೋದಕ್ಕೆ. ಅದೇ ಒಂಥರ ನಾವು ಅಂದ್ಕೊತೀವಿ ಹಳ್ಳಿ ಲೈಫ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ, ಬಟ್ ಇಲ್ಲೊಂಥರ ಡಿಫ್ರೆಂಟ್ ಗೈಸ್. ನಾವು ಸಿಟಿಲಿ ಇರೋದಕ್ಕಿಂತ ಇಲ್ಲಿ ಬಂದರೆ ಇಲ್ಲೇ ಒಂಥರ ಬೇರೆ ಪ್ರಪಂಚ ನೋಡ್ತೀವಿ, ಒಂಥರ ಸಖತ್ತಾಗಿರುತ್ತೆ. ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಗ್ರೀನರಿ, ನೆಮ್ಮದಿಯಾಗಿರಬೇಕು ಅಂದರೆ ಊರುಗಳಲ್ಲಿ ಇರಬೇಕು ಗೈಸ್. ಅದು ಮೇನಾಗಿ ಚಿಕ್ಕಮಂಗ್ಳೂರಿಗೆ ಬಂದರೆ ಮಾತ್ರ, ನಮ್ಮೂರಿಗೆ ಬಂದರೆ ಮಾತ್ರ
ತುಂಬ ಚೆನ್ನಾಗಿರ್ತೀರಾ, ತುಂಬ ನೆಮ್ಮದಿ ಸಿಗುತ್ತೆ. ನೀವೆಂಥ ನೋವಲ್ಲಾದರೂ ಬನ್ನಿ, ಒಂದು ಕ್ಷಣ ಇದೆಲ್ಲ ಮೋಡ, ಈಗ ಗಿಡ ಮರ ಎಲ್ಲ ನೋಡಿದ್ರೆ ಎಲ್ಲ ಮರ್ತಿ ಕಳೆದು ನೆಮ್ಮದಿಯಾಗಿರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಬರೀ ಗ್ರೀನರಿ ಇರುತ್ತೆ ಗೈಸ್, ನೆಮ್ಮದಿ ಸಿಗುತ್ತೆ. ಆ್ಯಂಡ್ ಇಲ್ಲೂ ಇನ್ನೊಂದು ವ್ಯೂ ತೋರಿಸ್ತೀನಿ. ನಾನು ನನ್ನ ಡ್ರೀಮ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ. ಏನು ಗೊತ್ತಾ, ನಾನು ನಂದಿ ಹಿಲ್ಸ್ಗೆ ಹೋಗಬೇಕು, ನಾನು ಸೋಲೋ ಆಗಿ ನಾನು ಒಬ್ಬಳೇ ಹೋಗಿ ನೋಡ್ಕೊಂಬರ್ಬೇಕು ಅಂತ ನನ್ನ ಡ್ರೀಮು ನಾನು ಬೆಂಗಳೂರಲ್ಲಿ ಇದ್ದಾಗ ಆಗಿತ್ತು. ಆ್ಯಂಡ್ ನಾನು ನಂದಿ ಹಿಲ್ಸ್ ಏನು ಗೈಸ್ ಅದರದ್ದು ಪಾತಾಳನೇ ನೋಡ್ಬಿಟ್ಟೆ, ಅಷ್ಟು ಖುಷಿ ಸಿಗ್ತಿದೆ ನನಗೆ. ಯಾಕಂದರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ನಿನ್ನೆ ಹತ್ತಿದ್ದು ಬೆಟ್ಟ ಗೈಸ್, ಇಲ್ಲಿ ದೇವಿರಮ್ಮ ಬೆಟ್ಟ ಹತ್ತಿದ್ದು, ಇದೆಲ್ಲ ಫುಲ್ಲು ಸುತ್ತಮುತ್ತ ಇದೆಯಲ್ಲ. ಈಗ ನಾನು ಪ್ರೆಸೆಂಟ್ ಇರೋದು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ನೀವು ಎಂಥ ನೋವಲ್ಲಾದರೂ ಇರಿ, ಹೆಂಗಾರು ಇರಿ, ಬಟ್ ನೀವು ಖುಷಿಯಾಗಿರಬೇಕು ಅಂದರೆ ನೀವು ನಿಜವಾಗ್ಲೂ ನೀವೆಲ್ಲ ಹೋಗ್ತೀರೋ ಎಲ್ಲೋ ಗೊತ್ತಿಲ್ಲ ಗೈಸ್, ಚಿಕ್ಕಮಂಗ್ಳೂರಿಗೆ ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ಒಂದೊಂದು ಪ್ಲೇಸು, ಒಂದೊಂದು ಜಾಗ ಹಂಗೆ ನಿಮಗೆ ನೆಮ್ಮದಿ ಕೊಡುತ್ತೆ, ಶಾಂತಿ ಕೊಡುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರು ನಮ್ಮ ಬೆಂಗಳೂರಲ್ಲಿ ನಾವು ಎಲ್ಲಿ ನೋಡಿದ್ರು ಆ ಕಡೆ ಸಿಟಿ ಮತ್ತು ಬಿಲ್ಡಿಂಗ್ಗಳು ಅದು ಇದು ಇರುತ್ತೆ. ಬಟ್ ಇಲ್ಲಿ ಬಂದರೆ ಸುತ್ತಮುತ್ತ ಬರೀ ಗ್ರೀನರಿ ಗೈಸ್. ಗೈಸ್ ಫೈನಲಿ ಈಗ ಅವ್ರ ಮನೆಯಿಂದೆಲ್ಲ ಬಂದಾಯಿತು. ಈಗ ಆಲ್ರೆಡಿ 8 o'clock ಆಗಿದೆ, 8-9 ಆಗಿರಬೇಕು. ಆ್ಯಂಡ್ ನಾವಿಲ್ಲಿ ಕೊಂಡ ನೋಡೋಕ್ಕೆ ಬಂದಿದ್ದೀವಿ. ಈಗ ದೇವ್ರದ್ದು ಜಾತ್ರೆ ನಡೀತದೆ. ಆ್ಯಂಡ್ ನಾನು ತುಂಬ ಪ್ರೀತಿಯಿಂದ ಬಂದಿದ್ದೀನಿ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ, ನೀವು ಎಂಜಾಯ್ ಮಾಡಿ. ಸೊ ಲೆಟ್ಸ್ ಗೋ ಗೈಸ್. ಫೈನಲಿ ಇವಾಗ ನಾವು ದೇವ್ರನ್ನ ನೋಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಗೈಸ್ ಫೈನಲಿ ದರ್ಶನ ತುಂಬ ಚೆನ್ನಾಗಾಯಿತು. ತಮಟೆ ಹೊಡೆದ್ರು, ಲಾಸ್ಟಿಗೆ ಕೊನೆಗೆ ದೇವ್ರನ್ನ ತೋರಿಸಿದ್ರು, ಫೋಟೋ ಹೊಡ್ಕೊಂಡೆ, ತುಂಬ ಸಂತೋಷ ಆಯಿತು. ಆ್ಯಂಡ್ ಇವತ್ತಿನ ಬ್ಲಾಗ್ ಹೆಂಗಿತ್ತು ಅಂದರೆ, ನಾನು ನನ್ನ ನೋವನ್ನೆಲ್ಲ ಮರ್ತಿ ನಾನು ತುಂಬ ಸಂತೋಷವಾಗಿದ್ದೆ ಗೈಸ್. ಸಖತ್ ಖುಷಿ ಆಯಿತು, ಎಲ್ಲ ಮರ್ತಿ ನಾನು ಒಂಥರ ಬೇರೆ ಪ್ರಪಂಚದಲ್ಲಿದ್ದೀನಿ ಅಂತ ಖುಷಿ ಆಯಿತು. ಆ್ಯಂಡ್ ಗೈಸ್ ಈಗ ನಾನು ಹೊರಟಿದ್ದೀನಿ ನಮ್ಮ ಮನೆಗೆ, ಬ್ಯಾಂಗ್ಳೂರಿಗೆ. ಫೈನಲಿ ಸಖತ್ ಖುಷಿಯಾಗಿದ್ದೀನಿ. ಆ್ಯಂಡ್ ಇವತ್ತು ಬೆಳಗಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನೀವು ನೋಡ್ದಂಗೆ ಇಲ್ಲಿ ಈ ಕಡೆ ಹಿಂದೆ ವೀಡಿಯೋಸ್ ಎಲ್ಲ ಬಂದಿರುತ್ತೆ. ನಾನು ಪೂಜೆ ಮಾಡಿರೋದು, ಮತ್ತು ನಮ್ಮ ಕಡೆ ಒಂದು ಬಾಯಿ ಪೂಜಾ ಅಂತ ಇತ್ತು, ಅದನ್ನು ಮಾಡಿದ್ವಿ. ಖುಷಿಯಾಯಿತು. ಈಗ ಫೈನಲಿ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಸಿಗೋಣ ನಮ್ಮ ಮನೆಗೆ ಮೇಲೆ. ಹಲೋ ಗಾಯ್ಸ್, ಫೈನಲಿ ನಮ್ಮ ಮನೆಗೆ ರೀಚ್ ಆಗಾಯಿತು. ನಾನು ನಿನ್ನೆ ನೈಟೇ ಬಂದೆ, ಟೂ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗ್ ಈಗ 9 o'clock ಆಗಿದೆ. ಆ್ಯಂಡ್ ನಾನು ಈಗ ರೆಡಿ ಆಗಿದ್ದೀನಿ. ಯಾಕಂದರೆ ನಾವು ಬೇಗ ಊರಿಂದ ಬಂದಿದ್ದ ಕಾರಣನೇ ನನ್ನದೊಂದು ಇವೆಂಟ್ ಇತ್ತು ಮಮ್ಮಿ ಜೊತೆ ಹೋಗೋಕ್ಕೆ. ಸೊ ಅದಕ್ಕೆ ಮಮ್ಮಿ ಆಲ್ರೆಡಿ ಹೋಗಿದ್ದಾರೆ, ನಾನು ಲೇಟಾಗಿದ್ದೀನಿ. ಆ್ಯಂಡ್ ಸೊ ಇವಾಗ ನಾನು ಹೋಗ್ತಾಯಿದ್ದೀನಿ. ಸೊ ಅಲ್ಲೂ ತೋರಿಸ್ತೀನಿ ಏನು ಇವೆಂಟು ಅಂತ. ಸೊ ಬನ್ನಿ ಹೋಗೋಣ. ಹಲೋ ಗಾಯ್ಸ್, ಮತ್ತೆ ವೆಲ್ಕಮ್. ಇವಾಗ ಹಿಂದೆ ಒಂದು ವೀಡಿಯೋ ನೋಡಿರ್ಬೋದು, ನಮ್ಮ ಮಮ್ಮಿಗೆ ರೆಕಗ್ನೇಷನ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಯಿತು, ಅಷ್ಟು ಜನ ಮಧ್ಯದಲ್ಲಿ ನಮ್ಮ ಮಮ್ಮಿಗೆ ರೆಕಗ್ನೇಷನ್ ಸಿಕ್ಕಿದ್ದು ಒಂಥರ ಪ್ರೌಡ್ ಫೀಲು ಆಯಿತು. ಸೊ ಖುಷಿ ಆಯಿತು ಗೈಸ್ ಅಷ್ಟೇ. ಆ್ಯಂಡ್ ಇದು ನನ್ನ 3ನೇ ವ್ಲಾಗ್ ಅನ್ಕೋತೀನಿ. ಯಾಕಂದರೆ ಕೆಲವರು ನನಗೆ ಹೇಳ್ತಾಯಿದ್ರಿ ತುಂಬ ಶಾರ್ಟ್ ವೀಡಿಯೋ ಆಗ್ತಿದೆ, ಸ್ವಲ್ಪ ಲಾಂಗ್ ಇರಲಿ ಅಂತ. ಸೊ ಅದಕ್ಕೆ ನಾನು ಒಂದು 1 day 2 day 3 day ಅಂದರೆ ಆ ಥರ
3 ದಿವಸದ್ದು ತೊಗೊಂಡು ಇಲ್ಲ 2 ದಿವಸ ತೊಗೊಂಡು ಆ ಥರ ವ್ಲಾಗ್ನ ಮರ್ಜ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಲಾಂಗ್ ಬರಲಿ ಅಂತ. ಆ್ಯಂಡ್ ಬೇಗನೆ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ನಿಮ್ಮದೆಲ್ಲ ಸಪೋರ್ಟ್ ಹಿಂಗೆ ಇರಲಿ, ನಿಮ್ಮ ಪ್ರೀತಿ ಎಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಂದು ವಿಡಿಯೋನೂ ಚೆನ್ನಾಗೇ ಗ್ರೋ ಆಗ್ತಿದೆ ನಿಮ್ಮೆಲ್ಲರಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ಆಶೀರ್ವಾದದಿಂದ ಗೈಸ್. ಆ್ಯಂಡ್ ಏನಿಲ್ಲ, ಲವ್ ಯು ಆಲ್ ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.